ಮೊನ್ನೆ ಮೀಟಿಂಗಲ್ಲಿ ಕೂಡ ನಾವು ಜನ ಫಸ್ಟಿಗೆ ಒಪ್ಪಿದ ನಂತರ ಕಾಂಪನ್ಸೇಷನ್ ವಿಷಯ ಮಾತಾಡೋದು. ಈಗ ನಮಗೆ ಪ್ರಶ್ನೆ ಇರುವಂಥದ್ದು ಪ್ರಾಜೆಕ್ಟ್ ಆಗಬಾರ್ದು ಎನ್ನುವಂಥದ್ದು ಇಲ್ಲ. ಪ್ರಾಜೆಕ್ಟ್ ಮಾಡುವುದಿದ್ರೂ ಕೂಡ ಜನವಸತಿ, ಕೃಷಿ ಭೂಮಿ, ಇಷ್ಟು ಒಳ್ಳೆ ಪರಿಸರವನ್ನು ಹಾಳು ಮಾಡದೆ ಪರ್ಯಾಯ ದಾರಿ ಇದೆ ಅಂತ ನೋಡಿ ಆಗ ನಾವು ಅದನ್ನು ಒಪ್ಪಿಕೊಳ್ತೇವೆ ಅನ್ನುವಂಥದ್ದು ಹೇಳಿದ್ದೇವೆ. ಅದಕ್ಕೆ ಬೆಲೆ ಇಲ್ಲ. ಯಾವುದೇ ಇರ್ಬೋದು, ಮೇಲಿಂದ ಬಂದ ಆದೇಶವೂ ಇರಬಹುದು, ಆದರೆ ಪರ್ಯಾಯ ದಾರಿ ಕೂಡ ರೂಟ್ ಚೇಂಜ್ ಇದೆ. ನಮ್ಮ ಗ್ರಾಮದಲ್ಲಿಯೇ ಈಗ 10 ಮನೆ ಹೋಗುವ ಮನೆ ಇಲ್ಲದ ಜಾಗ, ಬಂಜರು ಭೂಮಿ, ಹೊಳೆ ಬದಿ, ಅದೇ ರೂಟು. ಈಗ ಅವರು 4 ಕಿಲೋಮೀಟರ್ ಹೋಗುವುದಿದ್ರೆ ಈಗ ಹೋಗುದು ಅವರು ಹೀಗೆ ಮಾಡಿದ್ದಾರೆ. ಅದೇನಾಗಿದೆ ಅಂತ ಹೇಳಿದ್ರೆ, ಈಗ ನೀವು ಇಲ್ಲಿ ಬರುವಾಗ ಕೂಡ ಗೂಗಲ್ ಮ್ಯಾಪ್ ಹಾಕೊಂಡು ನಿಯರೆಸ್ಟ್ ರೂಟ್ ಅಂತ ಉಂಟು. ಹಾಗೆ ಅದು ನಿಯರೆಸ್ಟ್ ರೂಟ್ ಈಗ ಕ್ರಾಸ್ ಹೋಗ್ತಾ ಇದೆ ಕಾಸರಗೋಡಿಗೆ. ಉಡುಪಿಯಿಂದ ಕಾಸರಗೋಡಿಗೆ ಗೌರ್ಮೆಂಟ್ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಮಾಡುವಾಗ, ಯಾವುದೇ ಗೌರ್ಮೆಂಟ್ ಇರ್ಬೋದು, ಉಡುಪಿ ಕಾಸರಗೋಡು ಪ್ರಾಜೆಕ್ಟಿಗೆ ಆರ್ಡರ್ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ, ರೂಟಿಗೆ ಕೊಟ್ಟಿಲ್ಲ. ಈಗ ರೂಟನ್ನು ಯಾರಿಗೂ ಸಮಸ್ಯೆ ಆಗಿದೆ ಇದೆ, ಪಬ್ಲಿಕ್ ಪ್ರಾಪರ್ಟಿ, ಎನ್ವೈರ್ಮೆಂಟ್, ಈ ಮೂರನ್ನು ಇಟ್ಟುಕೊಂಡು ರೂಟ್ ಮ್ಯಾಪ್ ಮಾಡಬೇಕು. ಇವರು ಕಂಪನಿಯವರು ಏನು ಮಾಡಿದ್ದಾರೆ, ಟೆಂಡರ್ ವಹಿಸ್ಕೊಂಡವರು ಅವರಿಗೆ ಸುಲಭ ಆಗುವ ರೀತಿಯಲ್ಲಿ ಆದಷ್ಟು ಕಡಿಮೆಯಲ್ಲಿ ರೂಟ್ ಮ್ಯಾಪ್ ಮಾಡಿಕೊಂಡು ಎಲ್ಲ ತಲೆಯ ಮೇಲೆ ಹೋಗ್ತದೆ, ಮನೆಯ ಮೇಲೆ ಹೋಗ್ತಾ ಇದೆ, ತೋಟದ ಮೇಲೆ ಹೋಗ್ತಾ ಇದೆ, ಅದರಿಂದ ಲೈನ್ ಹೋಗ್ತದೆ. ಅದನ್ನು ಇಂಪ್ಲಿಮೆಂಟ್ ಮಾಡಿಸಲಿಕ್ಕೋಸ್ಕರ ಸ್ಟಾರ್ ಲೈನ್ ಎನ್ನುವಂಥ ಕಂಪನಿ ಅವರು ಜಿಲ್ಲಾಧಿಕಾರಿ ಅವರ ಆದೇಶದ ಮೇರೆಗೆ ಎಲ್ಲ ಈ ಪೊಲೀಸ್ ಫೋರ್ಸನ್ನು ತಂದು ಇಲ್ಲಿ ಕೆಲಸ ಮಾಡಲಿಕ್ಕೆ ನೋಡಿದರು. ಬಹುಶಃ ಜನರಿಗೆ ಪರಿಹಾರ ಆಗಲಿ, ಅದಕ್ಕೆ ಆಗುವಂಥ ತೊಂದರೆಗಳಿಗೆ ಪರಿಹಾರ ಕೊಡುವಂಥ ಮಾತುಕತೆ ಇನ್ನೂ ಕೂಡ ಆಗಲಿಲ್ಲ. ಎಲ್ಲ ಗ್ರಾಮಸ್ಥರು, ಎಲ್ಲ ಆ ಜಾಗ ಹೋಗುವಂಥ ಎಲ್ಲ ಜನರು ಅದನ್ನು ಒಕ್ಕೊರಲಿನಿಂದ ನಾವೆಲ್ಲ ವಿರೋಧಿಸಿದ್ದೇವೆ. ಆ ವಿರೋಧಿಸಿದರೂ ಜನರಿಗೆ ತೊಂದರೆ ಆದರೂ ಕೂಡ ಅವರ ಮೇಲೆ ಜಬರ್ದಸ್ತ್ ಮಾಡಿ ಇವತ್ತು ಆ ಒಂದು ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಬಂದಿದ್ದಾರೆ. ಇದನ್ನು ನಾವು ಖಂಡಿತವೇ ಖಂಡಿಸ್ತೇವೆ ಮತ್ತು ಯಾವುದೇ ಕಾರಣಕ್ಕೂ ಇಲ್ಲಿ ಆಗಲಿಕ್ಕೆ ಇದನ್ನು ಬಿಡುವುದಿಲ್ಲ.